ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 12ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 227 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ 1% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸಾಕಷ್ಟು ವಾಲಟೈಲ್ ಟ್ರೇಡಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,600ರ ಕೆಳಗಡೆ ಕೂಡ ನಿಫ್ಟಿ ಹೋಗಿತ್ತು. ಅಲ್ಲಿಂದ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. 23,800 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಮತ್ತೆ ಮಧ್ಯಾಹ್ನದ ನಂತರ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 23,650ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಸೊ ಸಾಕಷ್ಟು ವಾಲಟಾಲಿಟಿ ಇದೆ. ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತಿದೆ. ಬಟ್ ಹೈಯರ್ ಲೆವೆಲ್ನಲ್ಲಿ ನಿಫ್ಟಿ ಸಸ್ಟೈನ್ ಆಗ್ತಿಲ್ಲ. ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ ಕೂಡ 1.1% ಇವತ್ತು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತಿದ್ದು 1.1% ಬ್ಯಾಂಕ್ ನಿಫ್ಟಿ ಕೂಡ ಕರೆಕ್ಟ್ ಆಗಿದೆ. IT ಇಂಡೆಕ್ಸ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ನಿನ್ನೆ ಕೂಡ ಆಟೋ ಇಂಡೆಕ್ಸ್ 3% ಕರೆಕ್ಟ್ ಆಗಿತ್ತು. ಇವತ್ತು ಕೂಡ ಆಟೋ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೆಚ್ಚಿನ ಒಂದು ಸೆಲ್ಲಿಂಗ್ ಪ್ರೆಷರ್ ಆಟೋ ಸ್ಟಾಕ್ಗಳಲ್ಲಿ ಕೂಡ ಬರ್ತಾ ಇದೆ. ನಿಫ್ಟಿ ಟಾಪ್ ಗೇನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ, NTPC, ಪವರ್ ಗ್ರಿಡ್ ಈ ಪವರ್ ರಿಲೇಟೆಡ್ ಸ್ಟಾಕ್ಗಳು ನಮಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ರೀಸನ್ LPG ಮತ್ತು ಕ್ರೂಡ್ ಕ್ರೈಸಿಸ್ ಕಾಣಿಸ್ತಿದೆ. ಇದರಿಂದ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಬೇಸಿಗೆ ಕಾಲ ಕೂಡ ಬರ್ತಿರೋದ್ರಿಂದ ಪವರ್ಗೆ ಡಿಮ್ಯಾಂಡ್ ಹೆಚ್ಚಾಗಿ ಇರುತ್ತೆ. ಸೊ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಪವರ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಕೋಲ್ನ ಅವಶ್ಯಕತೆ ಇರುತ್ತೆ. ಸೊ ಕೋಲ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆ. ಈಗ LPGಯ ಪ್ರಾಬ್ಲಮ್ಸ್ ಕೂಡ ಆಗ್ತಿರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಕೋಲ್ ಬಳಕೆ ಕೂಡ ಆಗ್ಬೋದು. ಆದ್ದರಿಂದ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. NTPC ಗ್ರೀನ್ ಎನರ್ಜಿ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದು ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಪವರ್ ಗ್ರಿಡ್ ಕೂಡ 1%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಸೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ 1.5% ಗೇನ್ ಆಗಿದೆ. ಫಿನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಜಿಯೋ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತದೆ. ಇದಕ್ಕೆ ಒಂದು ರೀಸನ್ ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ಗಳನ್ನು ಕೊಡ್ತಿದ್ದಾರೆ. ರೀಸೆಂಟಾಗಿ ಜೆಫ್ರೀಸ್ ಕಡೆಯಿಂದ ಕೂಡ ಒಳ್ಳೆ ಒಂದು ಕವರೇಜ್ ಬಂದಿತ್ತು. ಈಗ ಮೋತಿಲಾಲ್ ಓಸ್ವಾಲ್ ಕೂಡ 48% ಇವರ ಪ್ರಾಫಿಟ್ ಗ್ರೋತ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ಈಗೇನು 240ರ ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. ಈ ಲೆವೆಲ್ನಿಂದ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟಿ ಇದೆ. 320ರ ಟಾರ್ಗೆಟ್ಸನ್ನು ಮೋತಿಲಾಲ್ ಓಸ್ವಾಲ್ ಕೊಟ್ಟಿದ್ದಾರೆ. ಒಂದು ಸ್ಟ್ರಾಂಗ್ ಟಾರ್ಗೆಟ್ ಲೆವೆಲ್ಸ್ ಬ್ರೋಕರೇಜ್ಗಳ ಕಡೆಯಿಂದ ಬರ್ತಿರೋದ್ರಿಂದ ಜಿಯೋ ಫಿನಾನ್ಷಿಯಲ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ ಕೂಡ 1.4% ಇವತ್ತು ಗೇನ್ ಆಯಿತು. ಸೊ ಆಟೋ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ಇದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. M&M, ಐಷರ್ ಮೋಟಾರ್ಸ್, ಮಾರುತಿ ಸುಜುಕಿ 4% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ವೆಹಿಕಲ್ಸ್ಗಳಿಗೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕ್ರೂಡ್ ರಿಲೇಟೆಡ್ ಕಾಂಪೋನೆಂಟ್ಸ್ಗಳ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ಬೋದು. ಇದರಿಂದ ಕೂಡ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗೋದು ಆಟೋ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ಹಾಗೆಯೇ ಈ ಕಂಪನಿಗಳು ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಮಿಡಲ್ ಈಸ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅಂದರೆ ವೆಹಿಕಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್ ಕೂಡ ಇರೋದ್ರಿಂದ ಸಾಕಷ್ಟು ಸೇಲ್ಸ್ ಡ್ರಾಪ್ ಆಗ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನ್ ಕೂಡ ಇದೆ. ಈ ಎಲ್ಲ ಸಿನಾರಿಯೋಸ್ ಕ್ರಿಯೇಟ್ ಆಗ್ತಿರೋದ್ರಿಂದ ಆಟೋ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಖಂಡಿತವಾಗ್ಲೂ ಇದೊಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಲಾಂಗ್ ಟರ್ಮ್ ಬೆಟ್ ಮಾಡ್ತೀರಾ ಅಂದರೆ ಈಗ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಸೊ ಲಾಂಗ್ ಟರ್ಮ್ ವಿಷನನ್ನು ಇಟ್ಕೋಬೇಕಾಗುತ್ತೆ. ಮುಂದಿನ 3 ತಿಂಗಳು 4 ತಿಂಗಳು ಕರೆಕ್ಷನ್ ಬರುತ್ತೆ ಅಂತ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಈ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡಲಿಲ್ಲ ಅಂದರೆ ಮತ್ತೆ ನೀವು ಆ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಬಜಾಜ್ ಫಿನಾನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 3%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಸೊ ನಿಫ್ಟಿ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರ್ತಿದೆ. ಇದು ಆಪರ್ಚುನಿಟಿ ಆಗಿರುತ್ತೆ. ಸೊ ಆಪರ್ಚುನಿಟಿ ಆಗಿ ತೊಗೊಂಡು ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ಹೈಯರ್ ಲೆವೆಲ್ಗಳಲ್ಲಿ ಪರ್ಚೇಸ್ ಮಾಡಿ ಅಮೌಂಟ್ ಇಲ್ಲ ಅನ್ನೋರು ಹೋಲ್ಡ್ ಮಾಡ್ಕೋಬೋದು. ಬಟ್ ಯಾರೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಲೋವರ್ ಲೆವೆಲ್ಗಳಲ್ಲಿ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತ ಇದ್ರಿ, ಈಗ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಮೇ ಬಿ ಈ ಒಂದು ಲೆವೆಲ್ನಿಂದ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗ್ಬೋದು. ಸೊ ಡಿಪ್ನಲ್ಲಿ ಶೇರ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಹೋಗಬೇಕಾಗತ್ತೆ. ಎಷ್ಟು ಅಮೌಂಟ್ ಇದೆ ಆ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಮತ್ತೇನಾದರೂ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗಬೇಕಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ಕೂಡ ತೊಗೋಬೋದಾಗತ್ತೆ. ಬಟ್ ಲಾಸ್ನಲ್ಲಿ ಮಾತ್ರ ನಿಫ್ಟಿ ಸ್ಟಾಕ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರ್ತೀನಿ. ಸೊ ಈ ಸ್ಟಾಕ್ಗಳು ಮತ್ತೆ ರಿಕವರ್ ಆಗೇ ಆಗುತ್ತೆ. ಆ ರಿಕವರಿ ಫೇಸ್ನಲ್ಲಿ ಮಾತ್ರ ಪ್ರಾಫಿಟ್ಸನ್ನು ತೊಗೋಬೇಕಾಗತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಇವತ್ತು ಸಾಕಷ್ಟು ಜಂಪ್ ಆಯಿತು. $100 ಮೇಲೆ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಟ್ರೇಡ್ ಆಗ್ತಿತ್ತು. ಇಲ್ಲೂ ಕೂಡ ವಾಲಟಾಲಿಟಿ ಇದೆ.
ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ತದೆ. ಸೊ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಸಂದರ್ಭದಲ್ಲಿ $97 ಅರೌಂಡಲ್ಲಿ ಕ್ರೂಡ್ ಪ್ರೈಸಸ್ ಟ್ರೇಡ್ ಆಗ್ತದೆ. ಸೊ $100 ಮೇಲೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಹೋದರೆ ಇನ್ನಷ್ಟು ವೀಕ್ನೆಸ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಬರುತ್ತೆ. ಹಾಗೆ ಕ್ರೂಡ್ ಸೆನ್ಸಿಟಿವ್ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ LPG ರಿಲೇಟೆಡ್ ಕನ್ಸರ್ನ್ಸ್ ಇರೋದ್ರಿಂದ ರೆಸ್ಟೋರೆಂಟ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಕೂಡ ಬೆಳಿಗ್ಗೆ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಜುಬಿಲಿಯಂಟ್ ಫುಡ್ ವರ್ಕ್, ಎಟರ್ನಲ್, ಸ್ವಿಗ್ಗಿ ಸ್ಟಾಕ್ಗಳು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ LPG ಶಾರ್ಟೇಜಸ್ ಆಗ್ತದೆ ಅಂದರೆ ರೆಸ್ಟೋರೆಂಟ್ಗಳು ಶಟ್ ಡೌನ್ ಆಗುತ್ತೆ. ಸೊ ಫುಡ್ ಡೆಲಿವರಿ ಬಿಸ್ನೆಸ್ಸಸ್ ಆಗಿರುವಂಥ ಎಟರ್ನಲ್, ಸ್ವಿಗ್ಗಿ ಕೂಡ ಸಾಕಷ್ಟು ಆರ್ಡರ್ಸ್ಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದಕ್ಕೆ ಒಂದು ಬಿಸ್ನೆಸ್ ಲಿಂಕ್ ಆಗಿರೋದ್ರಿಂದ ಲಿಂಕೇಜ್ ಇರುವಂಥ ಬಿಸ್ನೆಸ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ ಡೊಮೆಸ್ಟಿಕ್ ಗ್ಯಾಸ್ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಇದಕ್ಕೆ ರೀಸನ್ ನಿನ್ನೆ ವಿಡಿಯೋನಲ್ಲಿ ಕೂಡ ತಿಳಿಸಿದ್ದೆ. ಗೌರ್ಮೆಂಟ್ ಡೊಮೆಸ್ಟಿಕ್ ಔಟ್ಪುಟನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇವರ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ. ಆ ರೀಸನ್ನಿಂದ ಗ್ಯಾಸ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ನಿನ್ನೆ ಅದಾನಿ ಟೋಟಲ್ ಗ್ಯಾಸ್ 20% ಗೇನ್ ಆಗಿತ್ತು. ಇವತ್ತು ಕೂಡ 7.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗುಜರಾತ್ ಗ್ಯಾಸ್, MGL, IGL ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಪೆಟ್ರೋನೆಟ್ LNGಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗ್ಯಾಸ್ ಕಂಪನಿಗಳಿಗೆ ಈ ಒಂದು LNG ಶಾರ್ಟೇಜಸ್ ವರವಾಗಿ ಕನ್ಸಿಡರ್ ಆಗಿದೆ. ಹಾಗೆ LPG ಕ್ರೈಸಿಸ್ ಇರೋದ್ರಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ಕಡೆ ಕಾನ್ಸಂಟ್ರೇಷನ್ ಹೋಗ್ತಿದೆ. ಸೊ ಇಂಡಕ್ಷನ್ ಸ್ಟವ್ಸ್, ಇಂಡಕ್ಷನ್ ಕುಕ್ಕರ್ಸ್ ಹಾಗೆ ಈ ರೀತಿಯ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ಗಳನ್ನು ಸಾಕಷ್ಟು ಜನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ TTK ಪ್ರೆಸ್ಟೀಜ್ ಆಗಿರ್ಬೋದು, ಕ್ರಾಂಪ್ಟನ್ ಗ್ರೀವ್ಸ್, ಟಾಟಾ ಗ್ರೂಪ್ನ ಕ್ರೋಮಾ ಇವರೆಲ್ಲರೂ ಕೂಡ ಒಳ್ಳೆ ಒಂದು ಸೇಲ್ಸನ್ನು ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸ್ಟವ್ ಕ್ರಾಫ್ಟ್ ಕೂಡ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅವರೇನು ಆನ್ಲೈನ್ ಆರ್ಡರ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದಕ್ಕಿಂತ 4 ಪಟ್ಟು ಆರ್ಡರ್ಸ್ಗಳು ಬರ್ತಿದೆ. ಆದ್ದರಿಂದ Q4ನಲ್ಲಿ ಒಂದು ಸ್ಟ್ರಾಂಗ್ ಸೇಲ್ಸನ್ನು ಈ ಕಂಪನಿಗಳು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಹೌಸ್ ಹೋಲ್ಡ್ ಅಪ್ಲಯನ್ಸ್ ಕಂಪನಿಗಳು ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಸ್ಟಾಕ್ಗಳಲ್ಲಿ ಕೂಡ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. TTK ಪ್ರೆಸ್ಟೀಜ್ ಇವತ್ತು 10% ಗೇನ್ ಆಗಿದೆ. ಸೊ ಇದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ. ಸೊ ಮತ್ತೆ ಪರಿಸ್ಥಿತಿ ಸರಿ ಹೋದಾಗ ಈ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ. KC ಇಂಟರ್ನ್ಯಾಷನಲ್ ಕಂಪನಿಗೆ 1476 ಕೋಟಿಯ ಆರ್ಡರ್ ಸಿಕ್ಕಿದೆ. ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈಸ್ಟ್ ಆಫ್ರಿಕಾ, ಅಮೆರಿಕಾ ಹಾಗೆ ಡೊಮೆಸ್ಟಿಕ್ ಆರ್ಡರ್ಸ್ಗಳು ಕೂಡ ಕಂಪನಿಗೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು KC ಇಂಟರ್ನ್ಯಾಷನಲ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಓಮ್ನಿಟೆಕ್ ಇಂಜಿನಿಯರಿಂಗ್ ಕಂಪನಿಗೆ ಕೂಡ 920 ಕೋಟಿಯ ಆರ್ಡರ್ ಸಿಕ್ತು. ಈ ಒಂದು ಆರ್ಡರ್ ನ್ಯೂಸ್ನಿಂದ ಸ್ಟಾಕ್ 5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಸೊ ಆರ್ಡರ್ನ ನ್ಯೂಸ್ ಯೂಶಲಿ ಪಾಸಿಟಿವೇ ಆಗಿರುತ್ತೆ. ಗ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಫೆಬ್ರವರಿ ತಿಂಗಳ ಆಕ್ಟಿವ್ ಕ್ಲೈಂಟ್ ಡೇಟಾ ರಿಲೀಸ್ ಆಗಿದೆ. ಸೊ ಗ್ರೋ ಎಂದಿನಂತೆ ಲೀಡ್ ಮಾಡ್ತಿದ್ದಾರೆ. ಸೊ ಹೆಚ್ಚಿನ ಒಂದು ಆಕ್ಟಿವ್ ಕಸ್ಟಮರ್ಸ್ಗಳನ್ನು ಗ್ರೋ ಹೊಂದಿದ್ದಾರೆ. ಝೀರೋದ ಏಂಜಲ್ ಒನ್ನ ಆಕ್ಟಿವ್ ಕ್ಲೈಂಟ್ ಬೇಸ್ ಕೂಡ ಮಾಡೆಸ್ಟ್ ಆಗಿ ಗ್ರೋ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ, ಆದರೂ ಕೂಡ ಡಿಮ್ಯಾಟ್ ಅಕೌಂಟ್ಸ್ಗಳು ಓಪನ್ ಆಗ್ತದೆ. ಸಾಕಷ್ಟು ಜನ ಟ್ರೇಡಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿರುತ್ತೆ. ಬಟ್ ಮೇ ಬಿ ಇದೇ ರೀತಿಯ ಒಂದು ಸಿನಾರಿಯೋ ಕಂಟಿನ್ಯೂ ಆದರೆ ಆಕ್ಟಿವ್ ಕ್ಲೈಂಟ್ ಬೇಸ್ ಸ್ವಲ್ಪ ಮಟ್ಟಿಗೆ ಮಾರ್ಚ್ನಲ್ಲಿ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಯರ್ ಆನ್ ಇಯರ್ ನಾವು ಕಂಪ್ಯಾರಿಸನನ್ನು ಮಾಡಿದಾಗ ಸಾಕಷ್ಟು ಆಕ್ಟಿವ್ ಕ್ಲೈಂಟ್ ಬೇಸ್ ಫಾಲ್ ಆಗ್ತದೆ. ಸೊ ಆಕ್ಟಿವ್ ಕ್ಲೈಂಟ್ಸ್ ಅಂದಾಗ ಒಂದು ವರ್ಷದಲ್ಲಿ ಅಂದರೆ ಕಳೆದ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಟ್ರೇಡನ್ನು ಅವರು ಪ್ಲೇಸ್ ಮಾಡಿದರೆ ಅವರು ಆಕ್ಟಿವ್ ಕ್ಲೈಂಟ್ ಆಗಿರ್ತಾರೆ. ಸೊ ಸಾಕಷ್ಟು ಸಮಯದ ನಂತರ ಆರ್ತಿ ಇಂಡಸ್ಟ್ರೀಸ್ ನ್ಯೂಸ್ನಲ್ಲಿ ಇದೆ. ಕಂಪನಿ $150 ಮಿಲಿಯನ್ ಆಗ್ರೋಕೆಮಿಕಲ್ ಸಪ್ಲೈ ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. ಗ್ಲೋಬಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ಗೆ ಈ ಒಂದು ಸಪ್ಲೈಯನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಸಾಕಷ್ಟು ಆಗ್ರಿ ಪ್ರಾಡಕ್ಟ್ಸ್ ಆರ್ಡರ್ಸ್ಗಳನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಆರ್ತಿ ಇಂಡಸ್ಟ್ರೀಸ್ ಇವತ್ತು 4% ಗೇನ್ ಆಯಿತು. ಎನ್ವಿರೋ ಇನ್ಫ್ರಾ ಕಂಪನಿಗೆ ಕೂಡ 411 ಕೋಟಿಯ ಆರ್ಡರ್ ಸಿಕ್ಕಿದೆ. ಬಿಹಾರ್ನಿಂದ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 15 ತಿಂಗಳ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ. ಹಾಗೆ ಈ ಒಂದು ಕಾಂಟ್ರಾಕ್ಟನ್ನು ಕಂಪ್ಲೀಟ್ ಮಾಡಿದ್ಮೇಲೆ 5 ವರ್ಷದ ಮೇಂಟೆನೆನ್ಸನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಎನ್ವಿರೋ ಇನ್ಫ್ರಾ ಕೂಡ ಇವತ್ತು 5% ಗೇನ್ ಆಯಿತು. ವಾಟೆಕ್ ವಾಬಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 2.5% ಸ್ಟಾಕ್ ಗೇನ್ ಆಗಿದೆ. ಸೊ ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ 4-5% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಚೆನ್ನೈನಲ್ಲಿ ಕಂಪನಿ ಆರ್ಡರ್ನ ಪಡ್ಕೊಂಡಿದ್ದಾರೆ. 1000 ಕೋಟಿಯ ವಾಟರ್ ಟ್ರೀಟ್ಮೆಂಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಯೂಶಲಿ ಸೌದಿ, ಮಿಡ್ಲ್ ಈಸ್ಟ್ನಿಂದ ಹೆಚ್ಚಿನ ಪ್ರಾಜೆಕ್ಟ್ ಸಿಗ್ತಿತ್ತು. ಈಗ ಡೊಮೆಸ್ಟಿಕ್ ಪ್ರಾಜೆಕ್ಟ್ಸ್ಗಳು ಕೂಡ ಸಿಗ್ತಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ರಜಪುತನ ಸ್ಟೇನ್ಲೆಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹1.5 ಅರೌಂಡಲ್ಲಿ ಕಾಣಿಸ್ತಿದೆ. ಇಲ್ಲಿ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗತ್ತೆ. ಹಾಗೆಯೇ ಇನ್ನೋವಿಷನ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. QIB ಕ್ಯಾಟಗರಿ ಕೇವಲ 1 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಮೊದಲನೇ ದಿನವೇ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿತ್ತು. ಬಟ್ 2 ದಿನಗಳಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಕೂಡ ಬರಲಿಲ್ಲ.
HNI ಕ್ಯಾಟಗರಿಯಲ್ಲಿ 0.4 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 0.3 ಟೈಮ್ನಷ್ಟು IPO ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPO ಕೇವಲ 0.35 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಅಪ್ಲಿಕೇಶನ್ಸ್ ಬರದೇ ಇರೋ ರೀಸನ್ನಿಂದ ಈ ಒಂದು IPO ಅಂಡರ್ ಸಬ್ಸ್ಕ್ರೈಬ್ ಆಗ್ತಿದೆ. ಸೊ ನೋಡಬೇಕಾಗತ್ತೆ ಎಷ್ಟು ಅಮೌಂಟ್ ಶೇರ್ಸ್ಗಳಿಗೆ ಈಗ ಸಬ್ಸ್ಕ್ರಿಪ್ಷನ್ ಬಂದಿದೆ ಅಷ್ಟು ಶೇರ್ಸ್ಗಳನ್ನು ಅಲಾಟ್ ಮಾಡ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ IPOನ ಲಾಂಚ್ ಮಾಡ್ತಾರಾ ಅಂತ ಇದರ ಬಗ್ಗೆ ನಾಳೆ ಮೇ ಬಿ ನಮಗೆ ಕ್ಲಾರಿಟಿ ಸಿಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.